ಬರಪೀಡಿತ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿ ಅಂತ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯನ್ನ ಬಂದ್ ಮಾಡಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಿಸಿದಂತ ಡೀಟೇಲ್ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಇಡಿ ಕೆಪಿಎಸ್ಸಿಯ ತನಿಖಾ ಅಖಾಡಕ್ಕೆ ಎಂಟ್ರಿ ಆಗಿದೆ. ಸದ್ಯ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಇಡಿ ಕೇಸಿಗೆ ಸಂಬಂಧಿಸಿದಂತೆ ಆತಂಕದಲ್ಲಿದ್ದಾರೆ. ಸತತ 42 ಗಂಟೆ ದಾಳಿ ನಡೆಸಿ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂತ 2 ಲ್ಯಾಪ್ಟಾಪ್ 2 ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಮಹತ್ವದ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ದಾಳಿ ಸಂಪನ್ನ ಆಗಿದೆ, ಮುಕ್ತಾಯ ಆಗಿದೆ. ಇದಾದ ನಂತರ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಎನ್ನುವಂತ ಸೂಚನೆಯನ್ನ ಕೊಡುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂತ ಬೆಂಗಳೂರಿನ ಮನೆ, ಕಲಬುರಗಿಯ ಮನೆ, ಅವರ ಆಪ್ತರಿಗೆ ಸೇರಿದಂತ ಜಾಗ, ಕೆಪಿಎಸ್ಸಿ ಕಚೇರಿ, ಮಧ್ಯವರ್ತಿಗಳ ಮನೆಗಳು, ಪಶುವೈದ್ಯ ನೇಮಕ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದವರು ಮತ್ತು ಅನುಮಾನಕ್ಕೆ ಕಾರಣ ಆದವರು ಇವರ ಮನೆ, ಇಲ್ಲೆಲ್ಲ ಇಡಿ ದಾಳಿ ಮಾಡಿದೆ. ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆಯ ಮೇಲೆ ದಾಳಿ ಮಾಡಿದಂತ ಇಡಿ 42 ಗಂಟೆಯ ಬಳಿಕ ತನ್ನ ಪರಿಶೀಲನಾ ಕಾರ್ಯವನ್ನ ಮುಕ್ತಾಯಗೊಳಿಸಿದೆ. ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಎನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗಿರುತ್ತದೆ. ಶಿವಶಂಕರಪ್ಪ ಸಾಹುಕಾರ್ ಅವರ ಹುಟ್ಟೂರಿನ ಸುತ್ತಮುತ್ತಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ, ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಮೂಲತಃ ರಾಯಚೂರಿನವರು ಶಿವಶಂಕರಪ್ಪ ಸಾಹುಕಾರ್. ರಾಯಚೂರು ಜಿಲ್ಲೆಯ ದೇವದುರ್ಗ ಮಸ್ಕಿ ತಾಲೂಕಲ್ಲಿ ತಪಾಸಣೆ ಮಾಡಿದ್ದಾರೆ. ಅವರ ಹುಟ್ಟೂರು ಹೇಮನಾಳ ಗ್ರಾಮದ ಸುತ್ತ ಪರಿಶೀಲನೆಯನ್ನ ಮಾಡಿದ್ದಾರೆ. ಅವರ ಮೇಲೆ ಮತ್ತೊಂದು ಆರೋಪ ಇದೆ, 120 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ತೋಟದ ದಾಖಲೆಗಳನ್ನು ಹಿಡಿದು ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ. ರಾಯಚೂರು, ಕಲಬುರಗಿ ಸೇರಿ ಯಾದಗಿರಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಶಿವಶಂಕರಪ್ಪ ಸಾಹುಕಾರ್ ಅನ್ನೋ ಆರೋಪ ಕೇಳಿಬಂದಿತ್ತು. ಇದರ ದಾಖಲೆಯನ್ನ ಪರಿಶೀಲನೆಯನ್ನ ಮಾಡಿ ಅವರ ಹುಟ್ಟೂರಿನಲ್ಲೂ ಕೂಡ ತಪಾಸಣೆಯನ್ನ ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂಥ ಆಸ್ತಿ ಸೇರಿದಂತೆ ಮನೆ, ಫಾರ್ಮ್ ಹೌಸ್ಗಳ ಮೇಲೂ ಕೂಡ ದಾಳಿ ನಡೀತಾ ಇದೆ. ನಾವಿವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮದರ್ಕಲ್ ಅನ್ನುವಂಥ ಒಂದು ಅವರ ಜಮೀನಿನ ಬಳಿ ಇದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ಮದರ್ಕಲ್ ಗ್ರಾಮದ ಹೊರವಲಯದಲ್ಲಿ ಸರ್ವೆ ನಂಬರ್ 97ರಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂಥ ಜಮೀನು ಹೊಂದಿದೆ. ಆ ಜಮೀನಿನಲ್ಲಿ ಅವರು ತೋಟವನ್ನು ಮಾಡಿಕೊಂಡಿದ್ದಾರೆ. ತೆಂಗಿನ ಮರಗಳು ಮತ್ತು ಮಾವಿನ ಗಿಡಗಳನ್ನು ನಾಟಿ ಮಾಡಿದ್ದಾರೆ, ಜೊತೆಗೆ ನಿಂಬೆ ಗಿಡಗಳು ಕೂಡ ಹಚ್ಚಿದ್ದಾರೆ. ಹೀಗೆ ಅವರು ಸುಮಾರು ಕಣ್ಣು ಹಾಯಿಸಿದಷ್ಟು ಅವರು ತೋಟವನ್ನು ಕಾಣುತ್ತೆ. ಇತ್ತೀಚೆಗಷ್ಟೇ ಅವರು ವಿದೇಶದಿಂದ ಒಂದು ಹೌಸನ್ನು ತಂದು ಇನ್ಸ್ಟಾಲ್ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ತಾವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರಲ್ಲ, ಆ ಒಂದು ಏರ್ ಕಂಡೀಷನ್ ಇರುವಂಥ ಹೌಸು ಇತ್ತೀಚೆಗೆ ಅವರು ವಿದೇಶದಿಂದ ತಂದು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ಥಳೀಯರಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಮತ್ತು ಇಡಿ ಅಧಿಕಾರಿಗಳು ಕೂಡ ಇವತ್ತು ಹಲವು ಕಡೆಗಳಲ್ಲಿ ದಾಳಿ ಮಾಡಿ ಈ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಸೇರಿದಂಥ ಜಮೀನು ಮತ್ತು ಅವರು ಆಸ್ತಿ, ಚರಾಸ್ತಿ, ಸ್ಥಿರಾಸ್ತಿ ಮತ್ತು ಹಿರಿಯರಿಂದ ಬಂದಂಥ ಪಿತೃದಾರ್ಜಿತ ಆಸ್ತಿ ಏನಿದೆಯೋ ಆ ಎಲ್ಲ ಆಸ್ತಿಗಳನ್ನು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಈಗ ಕಲಬುರಗಿ ಮನೆ ಮೇಲೆ ದಾಳಿ ಮಾಡಿದಾಗ ಈ ಜಮೀನಿನ ದಾಖಲೆಗಳು ಪತ್ತೆಯಾಗಿದ್ದಾವೆ ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳು ಇಲ್ಲೂ ಕೂಡ ಬಂದು ಇವರ ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದ ಜಮೀನುಗಳಿಗೂ ಕೂಡ ಹೋಗ್ತೇವೆ ಅನ್ನುವಂಥ ಮಾಹಿತಿ ಈಗಾಗಲೇ ಇಡಿ ಅಧಿಕಾರಿಗಳಿಂದ ತಿಳಿದು ಬಂತು. ತಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಶಿವಶಂಕರಪ್ಪ ಸಾಹುಕಾರ್ ಅಂತಂದರೆ ಈ ಗ್ರಾಮದಲ್ಲಿ ಅವರು ಹಿಂದಿನಿಂದಲೂ ಕೂಡ ಪಿತೃಜಿತ ಆಸ್ತಿಯನ್ನು ಹೊಂದಿರುವಂಥವ್ರು ಅಂತ ತಿಳಿದು ಬರ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಅವರು ಸಾವಿರಾರು ಕೋಟಿ ವಹಿವಾಟವನ್ನು ನೇಮಕಾತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂತು. ಹೀಗಾಗಿ ಇಡಿ ಅಧಿಕಾರಿಗಳು
ಅವರಿಗೆ ಸಂಬಂಧಪಟ್ಟಂಥ ಫಾರ್ಮ್ ಹೌಸ್ ಆಗಿರ್ಬೋದು, ಜಮೀನಾಗಿರ್ಬೋದು, ಗದ್ದೆಗಳಾಗಿರ್ಬೋದು ಎಲ್ಲ ಕಡೆಯೂ ಕೂಡ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಕಲಬುರಗಿ ಮನೆಯಲ್ಲಿ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಪತ್ತೆಯಾಗಿದ್ದಾವೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಅವರ ಜಮೀನುಗಳು ಎಲ್ಲೆಲ್ಲಿದ್ದಾವೆ, ಯಾವ ಊರುಗಳೆಲ್ಲದಿದ್ದಾವೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳು ಆ ದಾಖಲೆಗಳನ್ನು ಇಟ್ಕೊಂಡು ಅವರ ಜಮೀನುಗಳಿಗೆ ಹೋಗುವಂಥದ್ದು ಮತ್ತು ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರನ್ನು ಮಾತಾಡಿಸುವಂಥದ್ದು ಎಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಒಟ್ಟಲ್ಲಿ ಹೇಳಬೇಕಾದ್ರೆ KPSCಯ ಹುದ್ದೆಗಳ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ, ಬಹುಕೋಟಿ ಅಕ್ರಮ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಶಿವಶಂಕರಪ್ಪ ಶೌಕಾರ್ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿಗಳ ಮೇಲೆ, ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಹಲವು ದಾಖಲೆಗಳನ್ನು ಈಗಾಗಲೇ ಪರಿಶೀಲನೆ ನಡೆಸಿ ಆ ದಾಖಲೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.